ನಾವು ಮಕ್ಕಳಿಗೆ ಫೋಕಸ್ ಮಾಡಬೇಕು ಅಂತ ಹೇಳ್ತೀವಿ, ಮ್ಯಾಥ್ಸ್ನ ನೀವು ಆಸಕ್ತಿಯಿಂದ ಕಲಿಬೇಕು ಅಂತ ಹೇಳ್ತೀವಿ, ಎಲ್ಲ ಹೇಳ್ತೀವಿ. ಬಟ್ ಅದನ್ನು ಹೇಗೆ ಪ್ರಾಕ್ಟಿಕಲಾಗಿ ಮಕ್ಕಳು ಮಾಡ್ಬೋದು? ಈಗ ಮ್ಯಾಥ್ಸ್ನ ನಾವು ಸ್ಕೂಲಲ್ಲಿ ನೋಡಿ ಹೆಂಗಾಗ್ತಿದೆ ಅಂದರೆ, ಈಗ ನಾನು ಸ್ಕೂಲ್ ಹೋಗ್ಬೇಕಾದ್ರೆ ಮ್ಯಾಥ್ಸಲ್ಲಿ ಫಿಯರ್ ಆಫ್ ಫೇಲ್ಯೂರ್ ತುಂಬ ಇದೆ. ಯಾಕೆ ಫಿಯರ್ ಆಫ್ ಫೇಲ್ಯೂರ್? ಈಗ ಕನ್ನಡದಲ್ಲಿ ಒಂದು ಉತ್ತರಕ್ಕೆ ಆನ್ಸರ್ ಬರೀಬೇಕು ಅಂದರೆ, ಉತ್ತರಕ್ಕೆ ಆನ್ಸರ್ ಬರೀತೀನಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದರೆ ಒಂದು ಅರ್ಧ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸ್ವಲ್ಪ ಏನಾದರೂ ಒಂದು ಸೆಂಟೆನ್ಸ್ ಏನೋ ತಪ್ಪಾದರೆ ಒಂದು ಅರ್ಧ ಮಾರ್ಕ್ಸ್ ಕಟ್ ಮಾಡ್ಬೋದು. ಬಟ್ ಓವರಾಲ್ ನಂಗೆ ಮಾರ್ಕ್ಸ್ ಬಂದ್ಬಿಡುತ್ತೆ. ಮ್ಯಾಥಮೆಟಿಕ್ಸಲ್ಲಿ ಫುಲ್ ಎಲ್ಲ ಡಿಡಕ್ಷನ್ ಕರೆಕ್ಟಾಗಿ ಮಾಡಿರ್ತೀನಿ, ಕೊನೆಗೆ ಆನ್ಸರ್ ತಪ್ಪು ಮಾಡಿಬಿಟ್ರೆ 0 ಮಾರ್ಕ್ಸ್ ಹಾಕ್ಬಿಡ್ತಾರೆ ನನಗೆ. ಸೊ ಮ್ಯಾಥ್ಸಲ್ಲಿ ಆ ಫಿಯರ್ ಆಫ್ ಫೇಲ್ಯೂರ್, ಫಿಯರ್ ಆಫ್ ರಿಜೆಕ್ಷನ್ ತುಂಬ ದೊಡ್ಡದಾಗಿರುತ್ತೆ ನಮಗೆ. ಆ ಒಂದು ಕಾರಣನೂ ಪ್ರಾಬಬ್ಲಿ ಮ್ಯಾಥ್ಸಲ್ಲಿ ನನಗೆ ಒಂದು ಭಯ ಹುಟ್ಟಿಸ್ಬೋದು. ಮ್ಯಾಥ್ಸ್ ಮೇಲೆ ನಂಗೆ ಭಯ ಬಂದು ಅದಕ್ಕಿಂತ ದೂರ ಇರೋಕ್ಕೆ ಟ್ರೈ ಮಾಡ್ತಾ ಇರ್ತೇನೆ. ಹೇಗೆ ಮಕ್ಕಳು ಪ್ರಾಕ್ಟಿಕಲಾಗಿ ಹೇಗೆ ಮ್ಯಾಥ್ಸ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ಬೋದು? ಹೇಗೆ ಅವ್ರುಗಳು ಆಸಕ್ತಿ ಅಂತ ಹೇಳಿದ್ರೆ ಹೇಗೆ ಅವರು ದಿನನಿತ್ಯದಲ್ಲಿ ಕೆಲಸಗಳಲ್ಲಿ ಹೇಗೆ ಅವ್ರು ಮ್ಯಾಥ್ಸ್ನ ಅಳವಡಿಸ್ಕೋಬೋದು, ಹೇಗೆ ಆಸಕ್ತಿ ಹುಟ್ಟಿಸ್ಕೋಬೋದು, ಪ್ರಾಕ್ಟಿಕಲ್ ಹೇಗೆ ಮಾಡ್ಬೋದು? ಇಲ್ಲಿ 2 ಪ್ರಶ್ನೆ ಕೇಳಿದ್ರು. ಫಿಯರ್ ಆಫ್ ಫೇಲ್ಯೂರ್ ಅಂತಂದರೆ, ಸೊ ಏನನ್ನಾರು ಕಲಿಬೇಕು ಅಂದರೆ ಈ ಫೇಲ್ಯೂರ್ ಅನ್ನೋ ಒಂದು ಕಾನ್ಸೆಪ್ಟು ನಮ್ಮನ್ನು ಒಂದು ಹೆಜ್ಜೆ ಹಿಂದೆ ಇಡುತ್ತೆ. ಈ ಫೇಲ್ಯೂರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಂತ ಇಟ್ಕೊಳ್ಳಿ. ಫೇಲ್ಯೂರ್ ಅಂತ ಇದ್ರ ಬಗ್ಗೆ ದೊಡ್ಡದಾಗಿ ತುಂಬ ರಿಸರ್ಚ್ ಸಂಶೋಧನೆಗಳು ಮಾಡಿ ಇದ್ರ ಬಗ್ಗೆ ನಾನು ಆಸಕ್ತಿ ವಹಿಸಿ ಮಾತಾಡ್ತೀನಿ ಆಮೇಲೆ. ಅಂದರೆ ಇಲ್ಲಿ ಮುಖ್ಯವಾಗಿ ಫಿಯರ್ ಆಫ್ ಫೇಲ್ಯೂರ್ ಅಂತಂದರೆ, ಅಂದರೆ ಫಿಯರೇ ಬೇಡಪ್ಪ, ನಂಗೆ ಫಿಯರೇ ಆಗಲ್ಲ ಅನ್ನೋ ಒಂದು ಭಾವನೆ ನಂಗೆ ಇವ್ರು ಕೇಳ್ತಾರೆ. ಫಿಯರ್ ಆಗಬಾರ್ದು ಅಂದರೆ ಏನು ಮಾಡಬೇಕು? ಸೊ ನಮ್ಗೇನು ಇಷ್ಟ ಇದೆಯೋ ಅದ್ರ ಮುಖಾಂತರ ಕಲಿಯೋಕ್ಕಾಗುತ್ತಾ? ಕ್ಯಾನ್ ಐ ಲರ್ನ್ ಫ್ರಮ್ ವಾಟ್ ಐ ನೋ ಅನ್ನೋವಂಥದ್ದು ಒಂದು. ಅಂದರೆ ನಮಗೇನು ಇಷ್ಟ? ಹಾಡು ಹೇಳೋಕ್ಕೆ ಇಷ್ಟ, ಸಂಗೀತ ಅಥವಾ ಆಟ ಆಡೋಕ್ಕೆ ಇಷ್ಟ, ಈ ಥರ ಬೇಡ, ಬೇಕು ಆಟ ಆಡೋಕ್ಕೆ ಇಷ್ಟ. ಸೊ ಇಫ್ ಯು ವಾಂಟ್ ಟು ಲರ್ನ್ ಮ್ಯಾಥ್ಸ್, ಪ್ಲೇ ವಿತ್ ಮ್ಯಾಥ್ಸ್ ಅಂತ ಹೇಳ್ತೀನಿ. ಆಡ್ತೀನ, ಆಟಗಳಲ್ಲಿ ಅಡಗಿರುವ ಗಣಿತ ನೋಡ್ತಾ ಹೋಗಬೇಕು. ಆಟನೂ ಆಡಬೇಕು, ಆಟದಲ್ಲಿರೋ ಅಡಗಿರೋ ಗಣಿತನೂ ನೋಡಿದಾಗ ಇಲ್ಲೇನು ಆಟ ಇಷ್ಟ, ಜೊತೆಗೆ ಗಣಿತನೂ ಕಲಿಯೋ ಆಸಕ್ತಿ ಮಾಡಿಬಿಟ್ರೆ, ಸೊ ಆಟದ ಜೊತೆಗೆ ನಾನು ಅಂದರೆ ನಾಟ್ ಟು ಲರ್ನ್ ಮ್ಯಾಥ್ಸ್, ಯು ಟು ಪ್ಲೇ ವಿತ್ ಮ್ಯಾಥ್ಸ್ ಅನ್ನೋದೇ ನನ್ನ ದೊಡ್ಡ ಕಾನ್ಸೆಪ್ಟ್. ಅಂದರೆ ಗಣಿತ ಕಲಿಬೇಕು ಅಂದರೆ ಗಣಿತದ ಜೊತೆ ಆಟ ಆಡಿ. ಸೊ ಈ ಆಟ ಆಡಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಚಿಕ್ಕ ವಯಸ್ಸಿಂದ ಟಾಯ್ಸ್ಗಳು ಕಲೆಕ್ಟ್ ಮಾಡಿದೆ. ಟಾಯ್ಸ್ನ ಮುರಿದಾಗ್ತಿದ್ದೆ, ಒಳಗಡೆ ಏನಿದೆ ಅಂತ ನೋಡ್ತಿದ್ದೆ. ಅದರೊಳಗೆ ಸೈನ್ಸ್ ಇತ್ತು, ಇಂಜಿನಿಯರಿಂಗ್ ಇತ್ತು, ಮತ್ತು ಟೆಕ್ನಾಲಜಿ ಇತ್ತು, ಒಂದು ಆರ್ಟ್ ಫಾರ್ಮ್, ಅಂದರೆ ಅದಕ್ಕೆ ಮಾಡಿರೋದು ನಂಗೆ ಇಷ್ಟ ಆಗಬೇಕು, ಅದಕ್ಕೆ ಪೇಂಟು ಬಣ್ಣ ಎಲ್ಲ ಹಾಕಿ ಇಷ್ಟಪಡೋಂಗೆ ಆ ಒಂದು ಇತ್ತು. ನಾನು ಇಲ್ಲೂ ಸಹ ಸಾಕಷ್ಟು ಈ ಥರ ಟಾಯ್ಸ್ ನೋಡ್ತಾನೆ. ಯಾತಕ್ಕೆ ಟಾಯ್ಸ್ ತಂದಿದ್ದೀನಿ ಅಂದರೆ ಅದು ಆಟ ಆಡಿಸುತ್ತೆ, ಬಟ್ ಆಟದ ಜೊತೆಗೆ ಕಲಿಕೆ ಇರುತ್ತೆ ಅನ್ನೋದು ನನ್ನ ಮೂಲಭೂತ. ಸೊ ಕ್ಯಾನ್ ಐ ಲರ್ನ್ ಫ್ರಮ್ ಪ್ಲೇ ಅಂದರೆ ಆಟದ ಜೊತೆ ಕಲಿಕೆ ಇರುತ್ತಾ, ಅದನ್ನೇ ಆರ್ಟ್ ಆಫ್ ಲರ್ನಿಂಗ್ ಅಂತ. ನನ್ನ ಕಾಲದಲ್ಲಿ ಆರ್ಟ್ ಆಫ್ ಲಿವಿಂಗ್ ಬಗ್ಗೆ ಮಾತಾಡ್ತಿದ್ರು, ನಾನು ಆರ್ಟ್ ಆಫ್ ಲರ್ನಿಂಗ್, ಕಲಿಯುವ ಕಲೆ ಅಂತಲೇ ಕರೆಯೋದು. ಸೊ ಅದರಲ್ಲೂ ಗಣಿತ ಕಲಿಯುವ ಕಲೆ ಅಂತ ಬಂದೆ. ಸೊ ನನ್ನ ಗಣಿತ ಕುಣಿತದ ಕಾರ್ಯಕ್ರಮದ ಮೂಲ ಉದ್ದೇಶ ಇನ್ ಆರ್ಟ್ ಟು ಲರ್ನ್ ಮ್ಯಾಥ್ಸ್, ಯು ಹ್ಯಾವ್ ಟು ಪ್ಲೇ ವಿತ್ ಮ್ಯಾಥ್ಸ್ ಅಂತ. ಸೊ ವೆನ್ ಯು ಸ್ಟಾರ್ಟ್ ಪ್ಲೇಯಿಂಗ್ ವಿತ್ ಮ್ಯಾಥ್ಸ್, ಗಣಿತ ನಿಮ್ಮ ಜೊತೆಗೆ ಬರುತ್ತೆ. ಸೊ ವಾಟ್ ಯು ಕ್ಯಾನ್ ಪ್ಲೇ ಅನ್ನುವಂಥದ್ದೊಂದು. ಎರಡನೇದು ಆಸಕ್ತಿ ಮೂಡಿಸ್ಬೇಕು ಅಂತ ನಿಮ್ಮ ಎರಡನೇ ಪ್ರಶ್ನೆ. ಆಸಕ್ತಿ ಮೂಡ್ಸೋಕ್ಕೆ ನಮಗೇನು ಗೊತ್ತಿದೆಯೋ ಅದರಿಂದ ಕಲಿಯೋಕ್ಕಾಗತ್ತಾ ಅನ್ನೋದೇ ಆಸಕ್ತಿ ಮೂಡಿಸೋ. ನಮಗೇನು ಗೊತ್ತಿದೆಯಪ್ಪ ಅಂತಂದರೆ, ನಾರ್ಮಲಾಗಿ ನಾನು ಮಕ್ಕಳಿಗೆ ನಿಮ್ಗೇನು ಗೊತ್ತಪ್ಪ, ನನ್ನ ಹೆಸರು ಗೊತ್ತು ಅಷ್ಟೇ, ನನಗೇನು ಗೊತ್ತಿಲ್ಲಪ್ಪ, ಐ ನೋ ಮೈ ನೇಮ್. ಸೊ ಐ ಸೆಡ್ ಯುವರ್ ನೇಮ್ ಇಸ್ ದ ಐಡಿಯಾ. ಅಂದರೆ ಮ್ಯಾಥ್ಸ್ ಒಂದು ಯಾವುದೇ ಟೆಕ್ಸ್ಟ್ ಒಂದು ಐಡಿಯಾ, ಈ ಐಡಿಯಾಯಿಂದ ವಿಲ್ ಕ್ರಿಯೇಟ್ ಲಾಟ್ ಆಫ್ ಪ್ರಾಬ್ಲಮ್ಸ್, ಸಾಕಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ. ಇಫ್ ಯು ಆರ್ ಏಬಲ್ ಟು ಆನ್ಸರ್ ದೋಸ್ ಪ್ರಶ್ನೆಗಳು, ನಿನ್ನ ಹೆಸರಿಂದನೇ ನೀನು ಕಲಿತಿದೆಯಪ್ಪ, ಹೆಸರಿಂದ ಗಣಿತ ಹೌದು. ನಾನು ಹೇಳ್ತೀನಿ, ನಾನು 5 ಲೆವೆಲ್ ತೋರಿಸ್ತೀನಿ ಗಣಿತದ ಆರ್ಟ್ ಆಫ್ ಲರ್ನಿಂಗ್ ಅಥವಾ ಗಣಿತ ಆಸಕ್ತಿ ಮಾಡೋಕ್ಕೆ. ಒಂದು, ನಿಮಗೆ ಅಕ್ಷರಗಳಿಂದ ಗಣಿತ ಕಲಿಬೋದು. ಅಕ್ಷರಗಳು ಗೊತ್ತಿರೋ, ಅಕ್ಷರ ಅಂದರೆ ಒಂದು ಭಾಷೆಗಳಿಂದ ಭಾಷೆ ಕಲಿತ್ರೆ ನೀವು ಗಣಿತ ಕಲಿಯೋಕ್ಕೆ ಈಸಿ. ಇಫ್ ಯು ಗುಡ್ ಅಟ್ ಲ್ಯಾಂಗ್ವೇಜಸ್, ಯು ವಿಲ್ ಬಿ ಗುಡ್ ಅಟ್ ಮ್ಯಾಥ್ಸ್ ಅಂತ. ಹಾಗೆ ಆಕಾರಗಳು ಅಂತ ಹೇಳ್ತೀನಿ, ಶೇಪ್ಸ್ ನೋಡೋಕ್ಕೆ ಶುರು ಮಾಡ್ತೀರಾ, ಆಕಾರಗಳಿಂದ ಗಣಿತ ಕಲಿಬೋದು ಅಂತ ಹೇಳ್ತೀನಿ. ಈ ಆಕಾರಗಳು ನಮೂನೆಗಳಿಗೆ ಬೇರೆ ಬೇರೆ ಪ್ಯಾಟ್ರನ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ, ಕನ್ನಡದಲ್ಲಿ ನಮೂನೆಗಳು ಅಂತ ಕರಿತೀವಿ. ಪ್ಯಾಟ್ರನ್ಸ್ನ ನಾವು ಇಷ್ಟಪಡೋಕ್ಕೆ ಶುರು ಮಾಡಿದ್ರೆ ನಮ್ಗೆ ಪ್ಯಾಟ್ರನ್ಸ್ ಇಷ್ಟ ಆಗುತ್ತೆ. ಬಟ್ಟೆಗಳಲ್ಲಿ ಪ್ಯಾಟ್ರನ್ಸ್ ನೋಡ್ತೀವಿ, ನಮ್ಮ ಡಿಸೈನ್ಸಲ್ಲಿ ಪ್ಯಾಟ್ರನ್ಸ್ ನೋಡ್ತೀವಿ. ಇಫ್ ಯು ಗುಡ್ ಅಟ್ ಲುಕಿಂಗ್ ಅಟ್ ದ ಪ್ಯಾಟ್ರನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಮ್ಯಾಥ್ಸ್ ಇಸ್ ನಾಟ್ ಅಬೌಟ್ ಹೇಳ್ತಾರೆ ಒಂದು ಕಡೆ, ಇಟ್ಸ್ ನಾಟ್ ಅಬೌಟ್ ಈಕ್ವೇಷನ್ ಪ್ಲಸ್ ಈ ಥರ ಸಿಂಬಲ್ಸ್ ಅಲ್ಲ, ಇಟ್ಸ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಮಾಡ್ಕೊಳ್ಳಿ ಅಂತ ನಮ್ಮಲ್ಲಿ ಅದ್ಭುತವಾದ ಮೇಲೆ ಅರ್ಥ ಮಾಡ್ಕೊಂಡೆ ಅಂತ ಜೋರಾಗಿ ಬೈತಾಯಿದ್ರು. ಈ ಇದೇ ನನಗೆ ಯಕ್ಷ ಪ್ರಶ್ನೆ ಆಗಿಕಾಡಿ. ಅಂದರೆ ಅರ್ಥ ಮಾಡಿಕೊಂಡ್ರೆ ಅದು ನಿಮ್ದಾಗುತ್ತೆ ಅಂತ. ಸೊ ವಿ ಆರ್ ನಾಟ್ ಟ್ರೈಂಗ್ ಟು ಅಂಡರ್ಸ್ಟ್ಯಾಂಡ್ ಮ್ಯಾಥ್ಸ್ನ ಅರ್ಥ ಮಾಡಿಕೊಂಡ್ರೆ ಮ್ಯಾಥ್ಸ್ ನಮ್ದಾಗುತ್ತೆ. ಸೊ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇಲ್ಲ. ಸೊ ಅರ್ಥ ಮಾಡಿಕೊಂಡ್ರೆ ಅದು ಅರ್ಥ ಆಗುತ್ತೆ, ತುಂಬ ಸರಳವಾಗಿಬಿಡುತ್ತೆ. ಅಂದರೆ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಕ್ಕೆ ನಾವು ತೊಡಗಲಿಲ್ಲ. ಸೊ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನಕ್ಕೆ ನೀವು ತೊಡಗಿದ್ರೆ ಖಂಡಿತ ಗಣಿತ ಆಸಕ್ತಿ ಮಾಡುತ್ತೆ. ಆಸಕ್ತಿಯಿಂದ ನಂತರದ ಎಲ್ಲ ಹಂತಗಳಲ್ಲೂ ಸಹ ಈಸಿ ಆಗ್ತಾ ಹೋಗುತ್ತೆ. ಅಲ್ಲಿ ನಾನು ಹೇಳೋಕ್ಕೆ ಹೊರಟಿದ್ದೆ, ಅಲ್ಲಿ ಆಸಕ್ತಿ ಮೂಡಿಸ್ಬೇಕು ಅಂದರೆ ನೀವು ಅರ್ಥ ಮಾಡ್ಕೋಬೇಕು. ಅದರಿಂದ ಹೇಗೆ ಅರ್ಥ ಮಾಡ್ಕೊಳ್ತೀರಾ ಅಂದರೆ, ನಿಮ್ಮ ಹೆಸರು ನಿಮಗೆ ಗೊತ್ತಾ ಅಂತ ಒಂದು ಟೆಸ್ಟ್ ಕೇಳ್ತೀನಿ. ಸೊ ನಿಮ್ಮ ಹೆಸರು ಎಲ್ಲರಿಗೂ ಹೆಸರು ಹೇಳ್ತಾರೆ. ಆ ಹೆಸರಲ್ಲಿ ಒಂದು 100 ಪ್ರಶ್ನೆ ಕೇಳ್ಬೋದು. ಮುಂದೆ ನೀವು ಕಂಪ್ಯೂಟರ್ ಸೈನ್ಸ್ ತೊಗೊಂಡಾಗ ಜಾವಾ, ಪೈಥಾನ್ ಈ ಥರ ಪ್ರೋಗ್ರಾಮಲ್ಲಿ ದೇ ವಿಲ್ ಆಸ್ಕ್ ಯು ಟು ರೈಟ್ ನೇಮ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಪ್ರೋಗ್ರಾಮ್ ಬರೆಸ್ತಾರೆ. ಒಂದೇ ಒಂದು ಹೆಸರು ಅಷ್ಟೇ. ಅದಕ್ಕೆ ನಾನು ಒಂದು ನಿಮ್ಮ ಹೆಸರು ನಿಮ್ಗೆ ಚೆನ್ನಾಗಿ ಗೊತ್ತಾ, ನಿಮ್ಗೆ ಗೊತ್ತಿಲ್ಲ ಅಂದರೆ ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ.
ನಿಮ್ಮ ಹೆಸರು ನನ್ನ ಹೆಸರು ನಂಗೆ ಗೊತ್ತಿರುತ್ತೆ ಅಂತ ಕಾನ್ಫಿಡೆನ್ಸ್ ಇರುತ್ತೆ ಎಲ್ಲರಿಗೂ. ಬಟ್ ಹೆಸರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋಣ. ಹೆಸರಲ್ಲಿ ಏನು ಕ್ರಿಯೇಟ್ ಮಾಡೋಣ? ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡೋಣ. ಸೊ ಅದು ಲೆವೆಲ್ ವೈಸ್ ಕ್ರಿಯೇಟ್ ಮಾಡ್ತಾ ಹೋಗೋಣ. ನಿಮ್ಗೆ ಯಾವ ಲೆವೆಲ್ ಬೇಕೋ ಆ ಲೆವೆಲ್ ಕೇಳ್ತೀನಿ. ಮೊದಲನೇದು, ಓಕೆ, ಗಣಿತ ಅಂದರೆ ಲೆಕ್ಕಾಚಾರ ಅಲ್ವಾ? ಒಂದು ಲೆಕ್ಕ. ಏನು ಲೆಕ್ಕ? ನಿಮ್ಮ ಹೆಸರಲ್ಲಿ ಎಷ್ಟು ಅಕ್ಷರ ಇದೆ ಯಾರೂ ಗಮನಿಸಿರಲ್ಲ. ಸೊ ನನ್ನ ಹೆಸರು ಬರೀತಿರ್ತೀನಿ, ಅದು ಇಂಗ್ಲೀಷಲ್ಲಿ ಬರೋದ್ರೆ ಇಂಗ್ಲೀಷಲ್ಲಿ ಎಷ್ಟು ಅಕ್ಷರ ಇದೆ, ಕನ್ನಡದಲ್ಲಿ ಬರೆದ್ರೆ ಕನ್ನಡದಲ್ಲಿ ಎಷ್ಟು ಅಕ್ಷರ. ನಾನು ಕೃಷ್ಣಮೂರ್ತಿ ಅಂತ ಕನ್ನಡದಲ್ಲಿ 4 ಅಕ್ಷರ ಅಂತ ಹೇಳೋ ಅಷ್ಟು ಬೇಕು. ಇಂಗ್ಲೀಷಲ್ಲಿ ನಾನು ಹೇಳಬೇಕು BS ಕೃಷ್ಣಮೂರ್ತಿ, ಅದರಲ್ಲಿ ವಿತ್ ಇನ್ಷಿಯಲ್, ವಿತೌಟ್ ಇನ್ಷಿಯಲ್, ವಿತ್ ಸ್ಪೇಸು ಲೆಕ್ಕ. ಸೊ ಇದನ್ನು ನೀವು ನಿಮ್ಮ ಹೆಸರಿಗೆ ಅಳವಡಿಸ್ಕೊಂಡ್ರೆ ಸೊ ಒಂದು ಫಸ್ಟ್. ಆಮೇಲೆ ಅದರಲ್ಲಿ ಓವಲ್ಸ್ ಎಷ್ಟಿದೆ ಅಂತ ಕೇಳ್ತೀನಿ. ಮೊದಲು ಒಟ್ಟೆ ಹೇಳ್ಬಿಟ್ರಿ. ಓವಲ್ಸ್ ಬಂದರೆ ಇನ್ನು ಉಳಿದಿದ್ದ ಕಾನ್ಸನೆಂಟ್ ಒಂದು ಸಬ್ಟ್ರಾಕ್ಷನ್ನ ನಿಮ್ಮ ಹೆಸರಲ್ಲೇ ಮಾಡ್ತಾಯಿದ್ದೀನಿ. ಸೊ ಮೊದಲೇನೋ 12 ಅಕ್ಷರ ಆಯ್ತಪ್ಪ ಅಂತ ಹೇಳ್ತೀನಿ ನಾನು. ಓವಲ್ಸ್ ಎಷ್ಟಿದೆ? 3 ಅಂದರೆ 12ರಲ್ಲಿ 3 ಕಳೀರಿ. ಸೊ ರಿಪೀಟೆಡ್ನ ತೊಗೊಂಡು ಲೆಕ್ಕ ಹಾಕಲಿಲ್ಲ ಅಂದರೆ ತಿಳಿಸ್ತೀನಿ. ಸೊ ಇಲ್ಲೊಂದು ತಪ್ಪಾಗಿದೆ, ನೀವು 2 ಓವಲ್ ಅಂದ್ರಿ, ಬಟ್ ಒಂದು ಓವಲ್ ರಿಪೀಟ್ ಆಗ್ತಾ ಇದೆ, ಅದರಿಂದ 3 ಅಂತ ಕಳೆದ್ರೆ ಬರುತ್ತೆ ಅಂತ. ಆಮೇಲೆ ನಂತರ ಹೇಳ್ತೀನಿ, ನಿಮ್ಮ ಓವಲ್ಸು ಗೊತ್ತಾಯಿತು, ನಿಮ್ಮ ಹೆಸರನ್ನ ಉಲ್ಟಾ ಬರೀರಿ ಅಂತ ಹೇಳ್ತೀನಿ. ಅದನ್ನು ಸ್ಪೀಡಾಗಿ ಬರೆಯೋಕ್ಕೂ ನಾನು ಬರೆಸ್ತೀನಿ, ಆದರೆ ಇಲ್ಲಿ ಹೇಳೋಕ್ಕಾಗ್ತಿಲ್ಲ. ಅದನ್ನು ಅಲ್ಲಿ ಹೆಸರನ್ನ ಉಲ್ಟಾ ಬರೆಯೋದ್ರಲ್ಲೂ ಒಂದು ಸ್ಪೀಡ್ ರೈಟಿಂಗ್ ಇರುತ್ತೆ, ಅದನ್ನು ಆಮೇಲೆ ಹೇಳ್ತೀನಿ. ಇಲ್ಲಿ ಹೆಸರನ್ನ ಉಲ್ಟಾ ಬರೆದು ಅದನ್ನು ಓದಿ ಅಂತ ಹೇಳ್ತೀನಿ. ನಿಮ್ಮ ಹೆಸರನ್ನ ನೀವು ಉಲ್ಟಾ ಬರೆದು ಓದಬೇಕು. ಓದಿದಾಗ ಇಟ್ ಸೌಂಡ್ಸ್ ಡಿಫರ್. ಸೊ ಅದು ಆಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ. ಏನು ಪ್ರಶ್ನೆ ಅಂದರೆ, ನಿಮ್ಮ ಹೆಸರೇ ನೋಡಿ ಈ ಥರ, ನಿಮ್ಮ ಹೆಸರು ಗೊತ್ತಿದೆ ಅಲ್ವಾ? ನಿಮ್ಮ ಹೆಸರನ್ನ ಕನ್ನಡದಲ್ಲಿ ಹೇಳಿ, ಇಂಗ್ಲೀಷಲ್ಲಿ ಹೇಳಿ, ತಮಿಳಲ್ಲಿ ಹೇಳಿ, ಜರ್ಮನಿಲಿ ಹೇಳಿ, ರಷ್ಯನ್ನಲ್ಲಿ ಹೇಳಿ. ತಕ್ಷಣ ಕೆಲವರು ಹೇಳ್ತಾ ಹೋಗ್ತಾರೆ, ಕೆಲವರು ಹೇಳೋದೇ ಇಲ್ಲ. ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ, ನನ್ನ ಹೆಸರು ಕನ್ನಡದಲ್ಲಿ ಹೆಂಗೆ ಹೇಳ್ತೀನಿ, ಇಂಗ್ಲೀಷಲ್ಲಿ ಹೆಂಗೆ ಹೇಳೋದು, ತಮಿಳಲ್ಲಿ ಹೆಂಗೆ ಹೇಳೋದು? ಹೆಸರೇನೆ. ಯು ಮೇ ಬಿ ಯೂಸಿಂಗ್ ಸೇಮ್ ಸೌಂಡ್, ಇಟ್ ಸೌಂಡ್ ಸೇಮ್, ಬಟ್ ಬರೆಯೋಕ್ಕೆ ಕೊಟ್ಟಾಗ ಅಕ್ಷರಗಳಲ್ಲಿ ಚೇಂಜ್ ಆಗ್ತಿದೆ. ಅಕ್ಷರಗಳೆಲ್ಲವೂ ಆಕಾರಗಳೇ. ಇದು ಅರ್ಥ ಆದರೆ ಪ್ರತಿ ಅಕ್ಷರಗಳು ತಮಿಳು ಅಥವಾ ಕನ್ನಡ ಅಥವಾ ಜರ್ಮನ್, ಪ್ರತಿ ಅಕ್ಷರಗಳೆಲ್ಲ ಅಂದರೆ ಈ ಆಕಾರದಲ್ಲಿ ಗಣಿತ ಅಡಗಿದೆ. ಸೊ ರೈಟಿಂಗ್ ಈಸ್ ಎ ಫಾರ್ಮ್ ಆಫ್ ಶೇಪ್ ವಿಚ್ ಇಸ್ ಮ್ಯಾಥಮ್ಯಾಟಿಕ್ಸ್ ಬೇಸಿಕಲಿ. ಸೊ ಅದರಿಂದ ನಾವು ಅದು ಅರ್ಥ ಮಾಡಿಕೊಂಡ್ರೆ ಒಂದು ಸೌಂಡಿಗೆ ಯಾವ ಆಕಾರ ನಿರ್ಧಾರ ಮಾಡ್ಕೊಂಡು ನಾವು ನಮ್ಮ ಪರಿಸರದ ಮೇಲೆ ಆ ಸೌಂಡಿಗೆ ಆ ಶೇಪ್ಸ್ಗಳು ಬರ್ತಾ ಇರುತ್ತೆ. ಸೊ ನಾವು ಕನ್ನಡಿಗರಾದರೆ ಕನ್ನಡ ಅಕ್ಷರಗಳು ಪರಿಚಯ ಆಗಿರುತ್ತೆ, ಬೇರೆ ಆಗಿದೆ ಆ ದೇಶದ ಪ್ರಾಂತ್ಯದ ಪ್ರಕಾರ ಒಂದು ಪರಿಚಯ. ಆಮೇಲೆ ಬಿಡಿ, ಲರ್ನಿಂಗ್ ಎ ಲ್ಯಾಂಗ್ವೇಜ್ ನಾನು ಆಮೇಲೆ ಮಾತಾಡ್ತೀನಿ. ಬಟ್ ಅದರಿಂದ ಆಕಾರದಲ್ಲಿ ಗಣಿತ ತುಂಬಿದೆ ಅಂತ ಒಂದು ಸಣ್ಣ ಕಾನ್ಸೆಪ್ಟು. ಆಮೇಲೆ ಅದಕ್ಕಿಂತ ಟಫ್ ಪ್ರಶ್ನೆ ಮಾಡ್ಬೋದಾ ಸರ್ ಅನ್ನುವಾಗ ಅವ್ರು ಕೇಳ್ತೀನಿ, ನಿಮ್ಮ ಹೆಸರು ಚೆನ್ನಾಗಿ ಗೊತ್ತಿದೆಯಲ್ವಾ, ನಿಮ್ಮ ಹೆಸರನ್ನ ಬಾಯಿ ಮುಚ್ಕೊಂಡು ಹೇಳಿ ಅಂತ. ಏನು ಹೇಳಬೇಕು? ನಿಮ್ಮ ಹೆಸರನ್ನ ಬಾಯಿ ಮುಚ್ಕೊಂಡು ಹೇಳಬೇಕು. ತಕ್ಷಣ ಎಲ್ಲರೂ ಮೈಮ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಮೈಮ್. ಸೊ ಬಟ್ ಇದು ನಿಮ್ಮ ಹೆಸರು ನಂಗೆ ಕಮ್ಯುನಿಕೇಟ್ ಆಗಬೇಕು. ಇವತ್ತು ಲೆವೆಲ್ ನೀವು ಕಮ್ಯುನಿಕೇಟ್ ಮಾಡ್ತೀರಾ ಅಂತ ಕೇಳ್ತೀನಿ. ಆಗ ಬರುವಂಥದ್ದೇ ಮುಖ್ಯವಾಗಿ ಈ ಪ್ರಾಬ್ಲಮ್ಗೆ ಒಂದಕ್ಕಿಂತ ಹೆಚ್ಚು ಸೊಲ್ಯೂಷನ್ಸ್ಗಳಿದೆ. ಒನ್ ಆಫ್ ದ ಸೊಲ್ಯೂಷನ್ ಈಸ್, ನಾನು ಇದಕ್ಕೆ ಮುಂಚೆ ಹೇಳುವಾಗ ನಾನು ಅವ್ರಿಗೆ ನಿಮ್ಮ ಹೆಸರು ಬರೀರಿ ಅಂತ ಹೇಳಿರ್ತೀನಿ, ಬರೆದಿರ್ತಾರೆ, ಪೆನ್ ಬಳಸಿರ್ತಾರೆ, ಅವ್ರು ಬರೋದು ತೋರಿಸ್ಬೋದು. ಸೊ ಈಸ್ ಕಮ್ಯುನಿಕೇಟ್ ವಾಯಿ ಮುಚ್ಕೊಂಡೆ ಹೆಸರು ಹೇಳ್ತಿದ್ದಾರೆ, ಕಮ್ಯುನಿಕೇಟ್ ಮಾಡ್ತಾ ಇದ್ದಾರೆ, ಬರೋದು ತೋರಿಸ್ಬೋದಾಗಿತ್ತು. ಕೆಲವರು ಟ್ಯಾಗ್ ಹಾಕ್ಕೊಂಡಿರ್ತಾರೆ. ನಾನು ಸಾಮಾನ್ಯ ಹೋದಾಗ ಕೆಲವರು ಟ್ಯಾಗ್ ತೆಗೆದು ತೋರಿಸಿದ್ರು, ಟ್ಯಾಗಲ್ಲಿ ಅವ್ರ ಹೆಸರಿತ್ತು ಇಮಿಡಿಯೇಟಾಗಿ. ಸೊ ದೇರ್ ಥಾಟ್ ಈಸ್ ನೌ ಯೂಸ್ಡ್. ಅವರ ಆಲೋಚನೆಗಳು ಬಳಸೋಕ್ಕೆ ಶುರು ಮಾಡಿದ ತಕ್ಷಣ ಈ ಪ್ರಶ್ನೆಗೆ ಉತ್ತರ ಇದೆ ಅನ್ನೋ ಒಂದು ಸೊ ಅಂದರೆ ನಾವು ಉತ್ತರ ಕೊಡಬೇಕು ಅಂದರೆ ಆಲೋಚನೆಗಳು ಬಳಕೆ ಆಗಬೇಕು. ಸೊ ಇದರ ಅರ್ಥ ಏನು? ನಾವು ಬಳಸ್ತಾ ಇಲ್ಲ. ಯಾಕೆ ಗಣಿತ ನಾವು ಬಳಸದೇ ಇರೋದ್ರಿಂದ ಗಣಿತ ನಮಗೆ ಕಷ್ಟ ಆಗ್ತಿದೆ. ಬಳಸೋಕ್ಕೆ ಶುರು ಮಾಡಿದ್ರೆ ಸೊ ಪ್ರಾಬ್ಲಮ್ ಇರೋದು ಅಂದರೆ ಗಣಿತನ ಬಳಸ್ತಾ ಇಲ್ಲ. ಗಣಿತನ ಬಳಸಿದ್ರೆ ಅದು ನಿಮ್ಮ ಬದುಕು ಆಗುತ್ತೆ. ಗಣಿತ ಬಳಸಿದ್ರೆ ಬದುಕಾಗುತ್ತೆ ಅಂತ. ನೋಡಿದ್ರಲ್ಲ ಈ ಪಾಡ್ಕಾಸ್ಟ್ ಕ್ಲಿಪ್ ನೀವು, ಇದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದ ಫುಲ್ ವಿಡಿಯೋ ನೋಡಬೇಕು ಅಂತ ಶ್ರೀಮಂತ ಮನೆಪಾಠ ಚಾನಲ್ ಬಂದು ನೋಡಿ, ಅದರಲ್ಲಿ ನಿಮಗೆ ಫುಲ್ ವಿಷಯಗಳು ತಿಳ್ಕೊಳುತ್ತೆ. ಇನ್ನೂ ಇಷ್ಟೊಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಸಿಗುತ್ತೆ. ನಿಮ್ಗೆ ಟೈಮ್ ಇದ್ದರೆ, ಟೈಮ್ ಇಲ್ಲ ಅಂದರೆ ನಾವು ಶ್ರೀಮಂತ ಮನೆಪಾಠ ಕ್ಲಿಪ್ಸಲ್ಲಿ ಬಂದು ನೀವು ಎಲ್ಲ ಕ್ಲಿಪ್ಗಳನ್ನ ತುಂಬ ಸಂಕ್ಷಿಪ್ತವಾಗಿ ನೋಡಿಕೊಂಡು ನೀವು ಎಂಜಾಯ್ ಕೂಡ ಮಾಡ್ಬೋದು. ದಯವಿಟ್ಟು ಶ್ರೀಮಂತ ಮನೆಪಾಠ ನೋಡಿ, ಶ್ರೀಮಂತ ಪಾಡ್ಕಾಸ್ಟ್ ಕ್ಲಿಪ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿ.